ಬಾಕಿ ಇದ್ರು. ಬೆಂಗಳೂರು ಕೋರ್ಟ್ಗೆ ಹಾಜರಾಗಲಿರುವ ನಕ್ಸಲರು ಶರಣಾದ 6 ನಕ್ಸಲರನ್ನು ಹಾಜರುಪಡಿಸಲಿದ್ದಾರೆ ಪೊಲೀಸರು. ಬಹುತೇಕ ಸಂಜೆ 4 ಗಂಟೆಗೆ ಹಾಜರಾಗಲಿದ್ದಾರೆ ನಕ್ಸಲರು. ಬಹುತೇಕ ಪ್ರಕರಣಗಳಲ್ಲಿ UAPA ಕಾಯ್ದೆ ದಾಖಲು. ಈ ಹಿನ್ನೆಲೆಯಲ್ಲಿ NIA ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಶರಣಾಗತಿ ಪ್ರಕ್ರಿಯೆಗೆ ಈಗಾಗಲೇ ಸಹಿ ಹಾಕಿರುವ ನಕ್ಸಲರು ಸರ್ಕಾರದ ಶರಣಾಗತಿ ಸಮಿತಿಯಿಂದಲೂ ಇದಕ್ಕೆ ಅನುಮೋದನೆ ಸಿಕ್ಕಿದೆ. ಸರ್ಕಾರದ ಒಂದು ಶರಣಾಗತಿ ಸಮಿತಿ ಇಂತಿದೆ ಅಂದರೆ ಓಕೆ. ನಕ್ಸಲರು ಬರ್ತಾ ಇರುವಂಥ ದೃಶ್ಯಗಳನ್ನು ಈಗ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ. ಇದು ನಕ್ಸಲರು ಎಲ್ಲ ಸರೆಂಡರ್ ಆಗಿ ಬರ್ತಾ ಇದ್ದಾರೆ. ಒಮ್ಮೊಮ್ಮೆ ಭಾಳ ಆಶ್ಚರ್ಯ ಆಗುತ್ತೆ. ಸಾಧಾರಣವಾಗಿ ಈ ಚಿಕ್ಕ ಪುಟ್ಟ ರಿಸ್ಕ್ ತಗೊಳ್ಳೋಕ್ಕೆ ಹೆದರುವಂಥ ಹೆಣ್ಮಕ್ಕಳು, ನಮ್ಮ ಈ ಕಾಡಿನಂಚಿನ ಹೆಣ್ಮಕ್ಕಳು ಇಂಥ ಒಂದು ದಿಟ್ಟ ನಿರ್ಧಾರಗಳನ್ನು ಕೈಗೊಂಡು, ದಿಟ್ಟ ಅಂತಂದರೆ ಸರಿಯೋ ತಪ್ಪೋದು ಆಮೇಲೆ ವಿಚಾರ, ಗನ್ ಹಿಡಿತೀನಿ ಅಂತ ಹೋಗ್ತಾರಲ್ವ. ಹಾಗಿದ್ರೆ ಅದೇ ಹೆಣ್ಣುಮಕ್ಕಳು ಇದನ್ನು ತಮ್ಮ ಪ್ರಗತಿ ವಿಚಾರದಲ್ಲಿ ಅಥವಾ ಎಜುಕೇಷನ್ ವಿಚಾರದಲ್ಲಿ ಅಥವಾ ತಾನೊಂದು ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಹೋದರೂ ಕೂಡ ಅಷ್ಟೇ ಯಶಸ್ವಿ ಆಗಬಾರ್ದಲ್ವ. ನೋಡಿ, ಅವರನ್ನು ಕರೆತರಲಾಗ್ತಾ ಇದೆ, ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಬಹುಶಃ ಒಂದು ಸಂಜೆ 4 ಗಂಟೆ ಆಗುತ್ತೆ, ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಈ ನಕ್ಸಲರದು ಒಂದು ರೆಡ್ ಪಾತ್ ಅಂತಿದೆ, ಕೆಂಪು ದಾರಿ, ರೆಡ್ ಪಾತ್. ಅಂದರೆ ಈಗ ನೀವು ಡೆಲ್ಲಿಯಲ್ಲಿದ್ದರೂ ಕೂಡ ಚಿಕ್ಕಮಗಳೂರಿಗೆ ಮತ್ತೊಂದು ಕಡೆಗೆ ಮಾಹಿತಿ ರವಾನೆ ರೆಡ್ ಪಾತಲ್ಲಾಗತ್ತೆ. ಇವರನ್ನು ಒಂದು ರೀತಿಯಲ್ಲಿ ಹಿಂಸಾತ್ಮಕ ಕೃತ್ಯ ಆದರೂ ಕೂಡ ಅವರು ಶೋಷಣೆಯ ವಿರುದ್ಧ ಹೋರಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್. ಹಾಗಂತ ಅವರ ಉಪಟಳ ಎಷ್ಟು ಜಾಸ್ತಿ ಆಗ್ಬಿಡ್ತು ಅಂದರೆ ಅದು ಬೇರೆ ರೀತಿಯಲ್ಲಿ ತಿರುಗೋದಕ್ಕೆ ಶುರುವಾಯಿತು. ಆಮೇಲೆ ಒಂದಂತೂ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗಾಗಿ ಸಂವಿಧಾನ ರಚನೆ ಆಯಿತೋ ಅವರುಗಳೇ ಭಾಳ ಮುಖ್ಯವಾಗಿ ಇದ್ದದ್ದು ಅದಕ್ಕೆ ಅಲ್ವಾ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಬಂದಿದ್ದು ಅದೇ ಕಾರಣಕ್ಕಾಗಿ. ಎಜುಕೇಷನ್ ಸಿಸ್ಟಮ್, ಅವ್ರಿಗೆ ಎಜುಕೇಷನ್. ಆಮೇಲೆ ನೋಡಿ, ನಿಮಗೆ ಈಗ ನೀವು IAS ಮಾಡ್ತೀರಿ ಅಂತ ಇಟ್ಕೊಳ್ಳಿ, UPSC UPSC ಎಕ್ಸಾಮ್ ಬರೆಯುವಾಗಲೂ ಕೂಡ ಎಲ್ಲದಕ್ಕೂ ಏನು ಮಾಡ್ತು, ನಮ್ಮ ಸಂವಿಧಾನ ಅವಕಾಶಗಳನ್ನು ಕೊಡ್ತು. ಸಾಧಾರಣವಾಗಿ ನೀವು ಜನರಲ್ ಕ್ಯಾಟಗರಿ ಆಗಿದ್ದರೆ 32 ವರ್ಷದೊಳಗೆ 4-5 ಏನೋ ಅವಕಾಶಗಳಿರುತ್ತೆ IAS ಬರೋದಕ್ಕೆ, ಅದರಲ್ಲಿ ಮುಗಿಸ್ಬೇಕು. SC ಆಗಿದ್ದರೆ 35 ವರ್ಷ ತನಕ, ST ಆಗಿದ್ದರೆ 39-40 ವರ್ಷ ತನಕ, 42 ವರ್ಷ ತನಕ, ಹೀಗೆಲ್ಲ ಇದೆ. 5 ಅವಕಾಶ, 8 ಅವಕಾಶ, 9 ಅವಕಾಶ, ಹೀಗೆ ಯಾಕೆ ಕೊಡ್ತಾರೆ? ನಿಮ್ಮನ್ನು ಮುಖ್ಯವಾಹಿನಿಗೆ ಬರೋದಕ್ಕೆ ಅಂತ. ಈ ದಮನಿತರು, ತುಳಿತಕ್ಕೊಳಗಾದವರು, ಅವರಿಗೆಲ್ಲ ಸ್ಕಾಲರ್ಶಿಪ್ ಜಾಸ್ತಿ, ಅವ್ರಿಗಾಗಿ ವಿಶೇಷ ಸ್ಕೂಲ್ಗಳು ಯಾಕೆ ಮಾಡಿದರು? ಇವರೆಲ್ಲ ಮುಖ್ಯವಾಹಿನಿಗೆ ಬರಬೇಕು ಅಂತ. ಈಗ 3 ವಾಹನದಲ್ಲಿ ತೆರಳುತ್ತಾ ಇದ್ದಾರೆ ನಕ್ಸಲೀಯರು. ಅವರು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಆಮೇಲೆ ಅವ್ರನ್ನ NIA ವಿಚಾರಣೆ ಮಾಡ್ತಾರೆ. ಅದು ಕೂಡ ಮಾಡಬೇಕು, ಬಿಟ್ಟುಬಿಡಬಾರ್ದು. ಈ ಹಿಂದೆಲ್ಲ ಡೈರೆಕ್ಟಾಗಿ ಬಿಟ್ಬಿಡ್ತಾ ಇದ್ರು, ತಪ್ಪದು. ಆಮೇಲೆ ಅವರಿಗೆ ಹೀರೋ ಪಟ್ಟ ಕಟ್ಟುವ ಅಗತ್ಯ ಕೂಡ ಇಲ್ಲ. ಸಮಾಜದಲ್ಲಿ ಬದುಕಲಿ ಅವರು. ಓಕೆ, ಅವರನ್ನು ಸ್ವಾಗತ ಮಾಡಿರುವಂಥ ದೃಶ್ಯಾವಳಿಗಳಿದು, ಫೋಟೋ. ಒಂದು 5-6 ಜನ ಇದ್ದಾರೆ ಅಂತ ಅನಿಸುತ್ತೆ. ಹಾಗಂತ ಕರ್ನಾಟಕದಲ್ಲಿ ನಕ್ಸಲಿಸಮ್ ಅಥವಾ ವಿಪರೀತ ಶೋಷಣೆ ಅನ್ನುವಂಥದ್ದು ಏನೂ ಆಗಿಲ್ಲ. ಆದರೆ ಅವರನ್ನು ಒಕ್ಕಲೆಬ್ಬಿಸುವಂಥದ್ದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗಳು ಬಂತು. ನಕ್ಸಲ್ ಬಾರಿಯೆಲ್ಲ ಆಯ್ತಲ್ಲ, ಆಗ ನಿಮಗೆ ನೋಡಿ ವೀಕ್ಷಕರೇ, ಈಗಿನ ಕಾಲಾವಧಿ ಮತ್ತು ಆಗಿನ ಕಾಲಾವಧಿ ಬೇರೆ. ನಾವು 2025ರಲ್ಲಿದ್ದೀವಿ. 2025ರ ಕನ್ನಡಕ ಹಾಕ್ಕೊಂಡು ನೋಡಬೇಕು. 1969-70ರ ಕಾಲಾವಧಿಯ ಕನ್ನಡಕ ಹಾಕ್ಕೊಂಡು ನೋಡಿಕೊಂಡ್ರೆ ಈಗಲೂ ಕೂಡ ನಾವು
ಕೆಟ್ಟ ಕೆರ ಹಿಡಿದೋಗಿರೋ ಪರಿಸ್ಥಿತಿಯಲ್ಲಿ ಇರ್ತೀವಿ. ಹಂಗಿಲ್ಲ ಈಗ. ಈ ಕಡೆ ಬಂದ್ಬಿಡಿ, ಈ ಕಡೆ. ಓಕೆ, ನಕ್ಸಲರು ಇದ್ದಾರೆ, ನಕ್ಸಲರ ಸಂಬಂಧಿಕರು ಕೂಡ ಇದ್ದಾರೆ, ಅವರನ್ನು ಸರೆಂಡರ್ ಮಾಡ್ತಾರೆ. ಸರೆಂಡರ್ ಮಾಡಿದಂಥ ಅವ್ರಿಗೊಂದು ಪ್ಯಾಕೇಜ್ ಘೋಷಣೆ ಆಗಿತ್ತು. ಯಾಕೆಂದರೆ ನೀವು ಬನ್ನಿ, ಮುಖ್ಯವಾಹಿನಿಗೆ ಸೇರಿ ಇದನ್ನೇ ಮಾಡ್ತಾ ಕೂತ್ಕೋಬೇಡಿ. ಯಾಕಂದರೆ ಫೈನಲಿ ಅವರ ಹೋರಾಟ ಅವರ ಪ್ರಕಾರ ಸರಿ ಇರ್ಬೋದು, ಆದರೆ ಪ್ರಜಾತಂತ್ರ ವ್ಯವಸ್ಥೆ ಪ್ರಕಾರ ಸರಿಯಲ್ಲ. ಈಗ ನನಗೆ ಅಥವಾ ನಿಮಗೆ ಅಥವಾ ಯಾರಿಗೂ ಈಗ ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಪೊಲೀಸ್ ವ್ಯವಸ್ಥೆ ಅದಕ್ಕೆ ನ್ಯಾಯ ಕೊಡಬೇಕು ಬಿಟ್ಟರೆ, ಕಾನೂನು ವ್ಯವಸ್ಥೆ ನ್ಯಾಯ ಕೊಡಬೇಕು ಬಿಟ್ಟರೆ, ನನಗೆ ಹೊಡೆದ ಅವನಿಗೆ ಹೊಡೆದು ಬರ್ತೀನಿ ಅಂತ ಹೇಳೋಂಗಿಲ್ಲ ನೀವು. ನಕ್ಸಲರದು ಆ ಥರ ಆಗೋಯ್ತು. ಅದು ನಕ್ಸಲಿಸಮ್ ನನ್ನ ಪ್ರಕಾರ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಕಪಾಳ ಮೋಕ್ಷ ಮಾಡ್ದಂಗೆ. ಅದು ನಕ್ಸಲಿಸಮ್ ಇದ್ರೆ ಅದು ಒಂದು ಪ್ರಜಾತಂತ್ರ ವ್ಯವಸ್ಥೆ ಸೋಲ್ತು ಅಂತ ಲೆಕ್ಕ. ಅವೇ ಗಾಡಿ ನಿಧಾನ ಹೋಗ್ರಿ, ನಿಧಾನ ಹೋಗ್ರಿ, ಬೈಕ್ ನಿಧಾನ ಹೋಗ್ರಿ. ಓಕೆ, ಚಿಕ್ಕಮಗಳೂರಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದೆ ವಾಹನ. ಮೂರು ವಾಹನದಲ್ಲಿ BJPನೋ ಮತ್ತೊಬ್ಬರೋ ಏನೇ ಟೀಕೆ ಟಿಪ್ಪಣಿ ಇದ್ರೂ ಕೂಡ ಮುಖ್ಯವಾಹಿನಿಗೆ ಬರ್ತೀರಿ ಅನ್ನೋರಿಗೆ ಸ್ವಾಗತ ಕೋರಲೇಬೇಕು. ಮುಖ್ಯವಾಹಿನಿಗೆ ಬರೋರಿಗೆ ಸ್ವಾಗತ ಕೋರಲೇಬೇಕು. ಯಾಕಂದರೆ ದೊಡ್ಡ ಕ್ರಿಮಿನಲ್ಗಳು ದೊಡ್ಡ ಅಪರಾಧಗಳನ್ನು ಮಾಡಿದ ನಂತರ ಜೈಲಿಗೆ ಹೋದ ನಂತರ ಅವ್ರಿಗೂ ವಾಪಸ್ ಬರೋದಕ್ಕೆ ಅವಕಾಶ ಇದೆಯಲ್ಲ, ಶಿಕ್ಷೆ ಅನುಭವಿಸಿ ಬರೋದಕ್ಕೆ ಅವಕಾಶ ಇದೆಯಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ನಕ್ಸಲಿಸಮ್ ಕೊನೆಗೊಳ್ಳುತ್ತೆ ನೋಡಿ. ಹಿಂಸೆ ಬೇಕು ಅಂತಂದರೆ ಅದು ಆಗಲ್ಲ ರೀ. ಒಂದು ಕಾಲದಲ್ಲಿ ಓಕೆ ಏನೋ ನಡೆದೋಗ್ಬಿಡ್ತೇನೋ, ಬಟ್ ಹಿಂಸೆ ಆ ದ್ವೇಷವನ್ನು ಮನಸ್ಸಲ್ಲಿ ಇರಿಸೇ ಇರುತ್ತೆ. ಬಟ್ ಅಹಿಂಸೆ ಹಾಗಲ್ಲ. ಮನಪರಿವರ್ತನೆ ಇದೆಯಲ್ಲ, ಮನಪರಿವರ್ತನೆಗಿಂತ ದೊಡ್ಡ ಔಷಧ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಮನಪರಿವರ್ತನೆಗಳು ನಂಬಿಕೆಯನ್ನು ಹುಟ್ಟಿಸುತ್ತೆ, ಹಿಂಸೆ ನಂಬಿಕೆ ಹುಟ್ಟಿಸೋದಿಲ್ಲ. ಭಯದಲ್ಲಿ ಸರೆಂಡರ್ ಆಗೋದು ಬೇರೆ, ಭಯದಲ್ಲಿ ನೀವು ಹೇಳ್ದಂಗೆ ಕೇಳೋದು ಬೇರೆ. ಆದರೆ ಆತನ ಮನಸ್ಸಲ್ಲಿ ಮತ್ತೊಮ್ಮೆ ಅದು ಜಾಗೃತವಾದಾಗ ಆತ ಏನು ಬೇಕಿದ್ರೂ ಮಾಡಬಲ್ಲ. ಓಕೆ, ಸುನಿಲ್ ಕುಮಾರ್, BJP ನಾಯಕ ಸುನಿಲ್